ಹಾಯ್ ಹೆಲೋ ಎವ್ರಿಬಡಿ ಸುಮುಖ ಎ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇದು 12th ಮತ್ತು 13th ಡಿಸೆಂಬರ್ 2021ಗೆ ಸಂಬಂಧಿಸಿದ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮತ್ತು MCQs. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲನ್ನು ಪ್ರಥಮ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ದೀರಾ, ನಿಮಗೆ ಈ ಚಾನೆಲ್ ಖಂಡಿತ ಲೈಕ್ ಆಗ್ತಿದ್ರೆ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ ಹಾಗೂ ಕಾಮೆಂಟ್ಸ್ ಮತ್ತು ಇನ್ನಿತರ ಏನಾದರೂ ವಿಚಾರಗಳಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಹಾಗೂ ವಿಚಾರಗಳನ್ನು ಶೇರ್ ಮಾಡಿ ಅಂತ ತಿಳಿಸ್ತಾ ನಮ್ಮ ಈ ಸೆಷನನ್ನು ಮುಂದುವರಿಸ್ಕೊಡುವ. ಈಗ ಕಳೆದ ದಿನಗಳ ಕ್ವಶನ್ಸ್ಗಳು ಹೀಗಿದೆ. ಈ ಪ್ರಶ್ನೆಗಳಿಗೆ ಹೆಚ್ಚಿನ ನಮ್ಮ ವಿದ್ಯಾರ್ಥಿಗಳು ಸರಿ ಉತ್ತರವನ್ನು ಕೊಟ್ಟಿದ್ದಾರೆ, ಹಾಗಾಗಿ ವೆರಿ ಗುಡ್ ಆ್ಯಂಡ್ ಸೂಪರ್ ಕಂಗ್ರ್ಯಾಚುಲೇಷನ್ಸ್. 2021ರ ಮಾನವ ಹಕ್ಕುಗಳ ದಿನವನ್ನು ಯಾವ ವಿಷಯದ ಅಡಿಯಲ್ಲಿ ಆಚರಿಸಲಾಗಿದೆ ಅಂತ ಪ್ರಶ್ನೆ. ಅದಕ್ಕೆ ಕರೆಕ್ಟ್ ಉತ್ತರ ಇಕ್ವಾಲಿಟಿ, ರಿಡ್ಯೂಸಿಂಗ್ ಇನ್ಇಕ್ವಾಲಿಟೀಸ್ ಅಂಡ್ ಅಡ್ವಾನ್ಸಿಂಗ್ ಹ್ಯೂಮನ್ ರೈಟ್ಸ್. ದಟ್ಸ್ ದ ರೈಟ್ ಆನ್ಸರ್. ಹಾಗೆಯೇ ಎರಡನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ಗೆ ಯಾವ ಸ್ಥಾನಮಾನವನ್ನು ನೀಡಿದೆ? ಅದಕ್ಕೆ ವೀಕ್ಷಕ ಸ್ಥಾನಮಾನ ಅಥವಾ ಅಬ್ಸರ್ವರ್ ಸ್ಟೇಟಸ್ ಅನ್ನು ನೀಡಿದೆ. ಹಾಗೆಯೇ ಸರಾಯು ನಹರ್ ರಾಷ್ಟ್ರೀಯ ಯೋಜನೆಯು ಎಷ್ಟು ನದಿಗಳನ್ನು ಜೋಡಿಸುತ್ತದೆ? ಇದು 5 ನದಿಗಳನ್ನು ಜೋಡಿಸುತ್ತದೆ. ಯಾವುದೆಲ್ಲ ಅಂತ ಹೇಳಿದ್ರೆ ಅದು ಸರಾಯು, ಘಾಗ್ರಾ, ಬನ್ಗಂಗಾ, ರಾಪ್ತಿ ಮತ್ತು ರೋಹಿಣಿ. ಈ 3 ಪ್ರಶ್ನೆಗಳಿಗೆ ನೀವೆಲ್ಲ ಸರಿ ಉತ್ತರ ಕೊಟ್ಟಿದ್ದೀರಾ. ವೆರಿ ಗುಡ್. ಹಾಗೆಯೇ ಮುಂದಿನ ವಿಡಿಯೋ ಕಡೆ ನಮ್ಮ ಗಮನ ಹರಿಸುವ. ಇದು ಇವತ್ತಿನ ಮೊದಲನೇ ಪ್ರಶ್ನೆ. ಪ್ರೋಟೀನ್ ಪ್ರೆಸೆಂಟ್ ಇನ್ ಎಗ್ ವೈಟ್ ಈಸ್ ಕಾಲ್ಡ್ ಆಸ್. ಮೊಟ್ಟೆಯ ಬಿಳಿ ಭಾಗದಲ್ಲಿರುವಂತಹ ಪ್ರೋಟೀನ್ ಅನ್ನು ಹೇಗೆ ಕರೆಯುತ್ತಾರೆ? ದ ರೈಟ್ ಆನ್ಸರ್ ಈಸ್ ಓವಾಲ್ಬ್ಯೂಮಿನ್. ಓವಾಲ್ಬ್ಯೂಮಿನ್ ಅಂತ ಹೇಳುವಂಥದ್ದು ಮೊಟ್ಟೆಯಲ್ಲಿ ಕಂಡುಬರುವಂತಹ ಬಿಳಿ ಭಾಗದಲ್ಲಿರುವಂತಹ ಪ್ರೋಟೀನ್ಗೆ ಓವಾಲ್ಬ್ಯೂಮಿನ್ ಅಂತ ಹೇಳ್ತಾರೆ. ಈಗ ಪ್ರೋಟೀನ್ ಬೇಸಿಕಲಿ ಅದು ಅಮಿನೋ ಆಸಿಡ್ಸ್ಗೆ ಸಂಬಂಧಿಸಿದ ಒಂದು ಪಾಲಿಮರ್ ಆಗಿದ್ದು, ಪ್ರೋಟೀನ್ ಯುಕ್ತ ಆಹಾರ ನಮ್ಮ ದೇಹದ ಬೆಳವಣಿಗೆಗೆ ಬಹಳಷ್ಟು ಅದು ಇಂಪಾರ್ಟೆಂಟ್. ಹಾಗೂ ಇದು ಪಲ್ಸಸ್ಗಳಲ್ಲಿ, ಹಾಗೆಯೇ ಮೊಟ್ಟೆಯಲ್ಲಿ, ಹಾಗೆ ಮೀನು, ಹಾಲು, ಈ ಎಲ್ಲ ನಮ್ಮ ಆಹಾರ ಸೇವನೆ ಕ್ರಮಗಳಿಂದ ಅದು ನಮ್ಮ ದೇಹಕ್ಕೆ ಅದು ದೊರೆಯುವಂಥದ್ದು. ಅದರಲ್ಲೂ ಕೂಡ ಸಸ್ಯಾಹಾರಿಗಳಲ್ಲಿ ಸೋಯಾಬೀನಲ್ಲಿ ಹೆಚ್ಚಿನ ಒಂದು ಪ್ರೋಟೀನ್ ಅಂಶ ಇರುವಂಥದ್ದು. ಪ್ರೋಟೀನ್ನ ಒಂದು ನ್ಯೂನತೆ ಅಥವಾ ಪ್ರೋಟೀನ್ ಸರಿಯಾದ ಪೋಷಕಾಂಶಗಳು ನಮ್ಮ ದೇಹವನ್ನು ತಲುಪದೇ ಹೋದರೆ ಆಗ ಕ್ವಾಶಿಯೋರ್ಕರ್ ಹಾಗೂ ಮರಾಸ್ಮಸ್ ಅಂತ ಹೇಳುವಂಥ ಡಿಫಿಷಿಯನ್ಸಿಗಳು ಅಥವಾ ನ್ಯೂನತೆಗಳು ನಮ್ಮ ದೇಹವನ್ನು ಬಾಧಿಸ್ತದೆ. ಈಗ ಪ್ರೋಟೀನ್ಗಳು ಒಂದೊಂದು ಆಹಾರ ಅಂಶದಲ್ಲಿ ಅಥವಾ ಒಂದೊಂದು ಸೋರ್ಸ್ ಅಲ್ಲಿ ಅದಕ್ಕೆ ಬೇರೆ ಬೇರೆ ರೀತಿಯ ಹೆಸರುಗಳಿರ್ತದೆ. ಉದಾಹರಣೆ, ಮಿಲ್ಕ್ ಪ್ರೋಟೀನ್ ಅಲ್ಲಿರುವಂತಹ ಪ್ರೋಟೀನ್ ಹೆಸರು ಸಿಸಿನ್, ಎಗ್ ವೈಟ್ ಪ್ರೋಟೀನ್ ಅಲ್ಲಿ ಇರುವಂತದನ್ನು ಒವಾಲ್ಬ್ಯೂಮಿನ್ ಅಂತ ಹೇಳುವಂಥದ್ದು, ಹಾಗೆ ಬೀಜಗಳಲ್ಲಿರುವಂತಹ ಪ್ರೋಟೀನ್ ಅನ್ನು ಗ್ಲಾಬ್ಯುಲಿನ್ ಅಂತ ಹೇಳುವುದು, ಹಾಗೆ ಕೂದಲಿಗೆ ಸಂಬಂಧ ಇವನ್ ದಟ್ ಇಸ್ ಅ ಪ್ರೋಟೀನ್, ಅದಕ್ಕೆ ಕೆರಾಟಿನ್ ಅಂತ ಹೇಳುವಂಥದ್ದು. ಪ್ರೋಟೀನ್ ಇವೆಲ್ಲ ಬೇರೆ ಬೇರೆ ರೂಪಗಳು. ಈ ಪ್ರಶ್ನೆ ನಾವು ಯಾತಕ್ಕೋಸ್ಕರ ಇವತ್ತಿನ ಈ ದಿನ ಪ್ರಶ್ನೆಯಲ್ಲಿ ಹಾಕಿದ್ದೇವೆ ಅಂತ ಹೇಳಿದ್ರೆ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಮಿನಿಸ್ಟರ್ ಫಾರ್ ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಶನ್ BC ನಾಗೇಶ್ ಅವ್ರೇನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಗವರ್ಮೆಂಟ್ ವಾಸ್ ಎಕ್ಸ್ಪ್ಲೋರಿಂಗ್ ಆಲ್ಟರ್ನೇಟಿವ್ ಆಪ್ಷನ್ಸ್ ಟು ಪ್ರೊವೈಡ್ ಪ್ರೋಟೀನ್ ರಿಚ್ ಫುಡ್ ಟು ಚಿಲ್ಡ್ರನ್ ಆಸ್ ಅನ್ ಆಲ್ಟರ್ನೇಟಿವ್ ಟು ಎಗ್. ಮಧ್ಯಾಹ್ನದ ಊಟಕ್ಕೆ ಮಕ್ಕಳಿಗೆ ಮೊಟ್ಟೆಯನ್ನು ಕೊಡುವ ಬಗ್ಗೆ ಬಹಳಷ್ಟು ಕಮೆಂಟ್ಸ್ಗಳು ಅಥವಾ ಬಹಳಷ್ಟು ಟೀಕೆಗಳಿಗೆ ಸರ್ಕಾರ ಎದುರಾಗಿದೆ. ಆ ನಿಟ್ಟಿನಲ್ಲಿ ಮೊಟ್ಟೆಗೆ ಆಲ್ಟರ್ನೇಟಿವ್ ಆಗಿ, ಪರ್ಯಾಯವಾಗಿ ಯಾವ ಒಂದು ಆಹಾರ ಪದ್ಧತಿಯನ್ನು ಅಥವಾ ಯಾಕಂದ್ರೆ ಹಿಂದೆ ಮೊಟ್ಟೆಗೆ ಅನುಗುಣವಾಗಿ ಬಾಳೆಹಣ್ಣನ್ನು ಸಸ್ಯಾಹಾರಿ ಮಕ್ಕಳಿಗೆ ಕೊಡುವುದು ಅಂತ ಹೇಳುವಂತ ಒಂದು ಕನ್ಸಿಡರೇಷನ್ ಇತ್ತು. ಆದರೆ ಅದಕ್ಕೆ ಸಂಬಂಧಿಸಿದ ಹಾಗೆ ತುಂಬಾ ಜನ ಅದಕ್ಕೆ ಟೀಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಏನಂತ ಹೇಳಿದ್ರೆ, ಪ್ರೋಟೀನ್ ಅಂಶ ಮೊಟ್ಟೆಯಲ್ಲಿ ಇರುವಷ್ಟು ಬಾಳೆಹಣ್ಣಲ್ಲಿ ಇರದೇ ಹೋಗ್ತದೆ. ಮೊಟ್ಟೆಯಲ್ಲಿ ಸರಿಸುಮಾರು 4.2ರಷ್ಟು ಪ್ರೋಟೀನ್ ಅಂಶ ಇದ್ರೆ ಬಾಳೆಹಣ್ಣಿನಲ್ಲಿ ಪ್ರೋಟೀನ್ ಅಂಶ ಕೇವಲ 1.2ರಷ್ಟು ಇರುವಂಥದ್ದು. ಆ ನಿಟ್ಟಿನಲ್ಲಿ ಇದು ಸರಿ ಪ್ರಮಾಣದ ಒಂದು ಪ್ರೋಟೀನ್ ಅಂಶದ ಆಹಾರ ಸಮಾನತೆಯಿಂದ ಆಗುವುದಿಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ತುಂಬಾನೇ ಟೀಕೆಗಳು ಅಥವಾ ಕ್ರಿಟಿಸಿಸಮ್ಗಳು ವ್ಯಕ್ತ ಆಯಿತು. ಆ ನಿಟ್ಟಿನಲ್ಲಿ ಗವರ್ಮೆಂಟ್ ಇವಾಗ ಕೂಡ ಮೊಟ್ಟೆಗೆ ಪರ್ಯಾಯವಾಗಿ ಏನನ್ನು ಪರ್ಯಾಯವಾಗಿ ಅದಕ್ಕೆ ಸರಿ ಹೊಂದಿಸಬಹುದು ಆಹಾರ ಕ್ರಮದಲ್ಲಿ ಅಂತ ಹೇಳುವ ಬಗ್ಗೆ ಚಿಂತನೆ ನಡೆಸ್ತಾ ಇದೆ. ಹಾಗೆಯೇ ನಮ್ಮ ಬಿಸಿ ಊಟದ ಯೋಜನೆ ಅನ್ವಯ, ಅದಕ್ಕೆ ಸಂಬಂಧಿಸಿದ ಮಾರ್ಗಸೂಚಿ ಅನ್ವಯ ಈ ಪ್ರೈಮರಿ ಲೆವೆಲ್ ಮತ್ತು ಅಪ್ಪರ್ ಪ್ರೈಮರಿ ಲೆವೆಲ್ಗೆ ಸಂಬಂಧಿಸಿದ ಹಾಗೆ ಈ 450 ಕ್ಯಾಲರೀಸ್ ಅನ್ನು ಒಳಗೊಂಡಂತ ಈ ಒಂದು ಮಿಡ್ ಡೇ ಮೀಲ್ಗೆ ಸಂಬಂಧಿಸಿದ ಹಾಗೆ, ಅಂದ್ರೆ ಇದು ಪ್ರೈಮರಿ ಲೆವೆಲ್ ಅಲ್ಲಿ ಇರುವಂತದ್ದು, ಆ ಮಕ್ಕಳಿಗೆ 12 ಗ್ರಾಂ ಪ್ರೋಟೀನ್ ತಲುಪಿಸಬೇಕು ಅಥವಾ ಅವರಿಗೆ ಸಿಗಬೇಕಾಗ್ತದೆ. ಹಾಗೆಯೇ ಅಪ್ಪರ್ ಪ್ರೈಮರಿ ಲೆವೆಲ್ ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ 700 ಕ್ಯಾಲರಿಯಷ್ಟು ಆಹಾರದ ಒಂದು ಪ್ರಮಾಣ ಅವರಿಗೆ ಬೇಕಾಗ್ತದೆ. ಅದರಲ್ಲಿ 20 ಗ್ರಾಂ ಪ್ರೋಟೀನ್ ಇರಲೇಬೇಕು ಅಂತ ಹೇಳುವಂತ ಒಂದು ಮಾರ್ಗಸೂಚಿ ಇರುವಂತದ್ದು. ಈಗ ಎರಡನೇ ಪ್ರಶ್ನೆ, ಅಕಾರ್ಡಿಂಗ್ ಟು ವರ್ಲ್ಡ್ ಇನ್ಇಕ್ವಾಲಿಟಿ ರಿಪೋರ್ಟ್ 2022, which country has the highest female labor income in the world relative to its total aggregate labor income?
ವಿಶ್ವ ಅಸಮಾನತೆಯ ವರದಿ 2022ರ ಪ್ರಕಾರ ವಿಶ್ವದಲ್ಲೇ ಅತಿ ಹೆಚ್ಚು ಮಹಿಳಾ ಕಾರ್ಮಿಕ ಆದಾಯವನ್ನು ಯಾವ ದೇಶವು ಹೊಂದಿದೆ ಅಂದ್ರೆ ತನ್ನ ಒಟ್ಟು ಕಾರ್ಮಿಕ ಆದಾಯಕ್ಕೆ ಹೋಲಿಸಿದರೆ. ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಎ, ದಟ್ ಈಸ್ ಮೋಲ್ಡೋವಾ. ಸೊ ಮೋಲ್ಡೋವಾ ದೇಶ ಎಲ್ಲಿದೆ ಅಂತ ಫಸ್ಟ್ ನಾವಿಲ್ಲಿ ಅರ್ಥ ಮಾಡ್ಕೊಬೇಕು, ಹೌದಾ ಅಲ್ವಾ? ಸೊ ಮೋಲ್ಡೋವಾ ಅಂತ ಹೇಳಿದ್ರೆ ಇದು ಯುರೋಪ್ ಖಂಡದಲ್ಲಿರುವಂತಹ ಒಂದು ಪುಟ್ಟ ದೇಶ. ಇಲ್ಲಿ ನಾವು ನೋಡ್ಬೋದು ಚಿಸಿನಾವ್ ಅಂತ ಹೇಳುವಂತ ಈ ಒಂದು ನಗರ ಏನಿದೆ ಇದು ಮೋಲ್ಡೋವಾ ಇದರ ರಾಜಧಾನಿ ಆಗಿರ್ತದೆ. ಹಾಗೂ ಇಟ್ ಈಸ್ ದ ಬಿಗ್ಗೆಸ್ಟ್ ಸಿಟಿ ಆಲ್ಸೋ. ಮೋಲ್ಡೋವಾದಲ್ಲಿರುವಂತಹ ಬೃಹತ್ ನಗರ ಹಾಗೂ ಮೋಲ್ಡೋವಾಕ್ಕೆ ಸಂಬಂಧಿಸಿದ ಅದೊಂದು ರಾಜಧಾನಿ ಕೂಡ ಆಗಿರ್ತದೆ ಚಿಸಿನಾವ್ ಅಂತ ಹೇಳಿಬಿಟ್ಟು. ಇಲ್ಲಿ ನಾವು ನೋಡ್ಬೋದು ಯುರೋಪ್ ಖಂಡದ ಈ ಭಾಗದಲ್ಲಿ, ಪೂರ್ವ ಭಾಗದಲ್ಲಿ ಇದು ಬರುವಂಥದ್ದು. ಹಾಗೂ ಈ ದೇಶದ ಪಶ್ಚಿಮದಲ್ಲಿ ರೊಮಾನಿಯಾ ದೇಶ ಇದೆ. ಈ ದೇಶ ಇದೆಯಲ್ಲ ಇದೊಂದು ಭೂವೇಷ್ಟಿತ ದೇಶ. ಇಟ್ ಇಸ್ ಮೋಲ್ಡೋವಾ ಈಸ್ ಅ ಲ್ಯಾಂಡ್ ಲಾಕ್ಡ್ ಕಂಟ್ರಿ, ಅದನ್ನ ನೀವು ನೆನ್ಪಿಟ್ಕೊಬೇಕು. ಹಾಗೂ ಪಶ್ಚಿಮ ಭಾಗದಲ್ಲಿ ರೊಮೇನಿಯಾ ಇದ್ರೆ ಇದರ ದಕ್ಷಿಣ, ಪೂರ್ವ ಹಾಗೂ ಉತ್ತರ ಭಾಗವನ್ನು ಯುಕ್ರೇನ್ ದೇಶವು ಆವರಿಸಿಕೊಂಡಿರ್ತದೆ. ಸೊ ಟೋಟಲಿ ವಿ ಕ್ಯಾನ್ ಸೇ ದಟ್ Moldova is a landlocked country with Romania on its west and Ukraine which is surrounded both on the north, east and south of Moldova. ಈಗ ಈ ಒಂದು ದೇಶ ಇದೆಯಲ್ಲ ನಮ್ಮ ಯುರೋಪ್ನಲ್ಲಿ ಎರಡನೇ ತುಂಬಾನೇ ಪುವರೆಸ್ಟ್ ನೇಷ ಅಂತ ಹೇಳುವಂಥದ್ದು. ಎರಡನೇ ಯುರೋಪ್ ಖಂಡದಲ್ಲಿ ಎರಡನೇ ಬಡ ರಾಷ್ಟ್ರ ಅಂತ ಹೇಳುವಂತ ಒಂದು ಅದಕ್ಕೆ ಒಂದು ಸ್ಟೇಟಸ್ ಇದೆ. ಹಾಗೂ ಈ ಪ್ರಶ್ನೆಗೆ ಅನುಗುಣವಾಗಿ ಅಂದ್ರೆ ನಮ್ಮ ಈ ಪ್ರಶ್ನೆಗೆ ಅನುಗುಣವಾಗಿ ವರ್ಲ್ಡ್ ಇನ್ಇಕ್ವಾಲಿಟಿ ರಿಪೋರ್ಟ್ 2022ರ ಪ್ರಕಾರ ಮೋಲ್ಡೋವಾ ದೇಶ ಹೈಯೆಸ್ಟ್ ಅಂದ್ರೆ ಗರಿಷ್ಠ ಮಹಿಳಾ ಕಾರ್ಮಿಕ ಆದಾಯವನ್ನು ಹೊಂದಿದೆ ಇಡೀ ವಿಶ್ವದಲ್ಲಿ. 45% ನೋಡಿ ಇಲ್ಲಿ. ಓಕೆ, ಸೊ 45% ಹೈಯೆಸ್ಟ್ ಫಿಮೇಲ್ ಲೇಬರ್ ಇನ್ಕಮ್ ಅನ್ನು ಹೊಂದಿದೆ. ಸೊ ಅದಕ್ಕಿಂತ ಮುಂಚೆ ಈ ವರ್ಲ್ಡ್ ಇನ್ಇಕ್ವಾಲಿಟಿ ರಿಪೋರ್ಟ್ ಅಂತ ಹೇಳುವಂತ ಈ ವರದಿಯನ್ನು, ವಿಶ್ವ ಅಸಮಾನತೆ ವರದಿಯನ್ನು ಯಾರು ಬಿಡುಗಡೆ ಮಾಡ್ತಾರೆ? ಸೊ ಇದು ಫ್ರಾನ್ಸ್ ಬೇಸ್ಡ್ ಆರ್ಗನೈಸೇಷನ್ ಆದಂತ, ಬೇಸಿಕಲಿ ಫ್ರಾನ್ಸ್ ಬೇಸ್ಡ್ ಸಂಸ್ಥೆ ಆಗಿರುವಂತಹ ವರ್ಲ್ಡ್ ಇನ್ಇಕ್ವಾಲಿಟಿ ಲ್ಯಾಬ್, ಓಕೆ, ವಿಶ್ವ ಅಸಮಾನತೆಗೆ ಸಂಬಂಧಿಸಿದ ಒಂದು ಪ್ರಯೋಗಶಾಲೆ ಅಂತ ಹೇಳುವಂತಹ ಒಂದು ಸಂಸ್ಥೆ ಅದನ್ನು ರಿಲೀಸ್ ಮಾಡುವಂಥದ್ದು ವರ್ಲ್ಡ್ ಇನ್ಇಕ್ವಾಲಿಟಿ ರಿಪೋರ್ಟ್ ಅಂತ ಹೇಳಿಬಿಟ್ಟು. ಸೊ ಅಸಮಾನತೆಗೆ ಸಂಬಂಧಿಸಿದ ಬೇರೆ ಬೇರೆ ಪ್ಯಾರಾಮೀಟರ್ಸ್ಗೆ ಅನುಗುಣವಾಗಿ ಈ ಒಂದು ಸಂಸ್ಥೆ ಈ ಒಂದು ಅಸಮಾನತೆ, ವಿಶ್ವದಲ್ಲಿ ಕಂಡುಬರುವಂತಹ ಈ ದೇಶಗಳ ಮಧ್ಯೆ ಇರುವಂತಹ ಅಸಮಾನತೆಗೆ ಸಂಬಂಧಿಸಿದ ವರದಿಯನ್ನು ಅದು ಜಾರಿಗೊಳಿಸುತ್ತದೆ ಅಥವಾ ಅದನ್ನು ರಿಲೀಸ್ ಮಾಡ್ತದೆ. ಹಾಗೂ ಇದನ್ನು ಈ ವರ್ಲ್ಡ್ ಇನ್ಇಕ್ವಾಲಿಟಿ ಲ್ಯಾಬ್ ನ ಕೋ ಡೈರೆಕ್ಟರ್ ಆಗಿರುವಂತಹ ಲೂಕಸ್ ಚೆನಲ್ ಅವರು ಇದು ಹೆಚ್ಚುವರಿಯಾಗಿ ಜವಾಬ್ದಾರಿ ವಹಿಸಿಕೊಂಡು ಈ ಒಂದು ಅಂಕಿ ಅಂಶಗಳನ್ನು ಅವರು ರಿಲೀಸ್ ಮಾಡುವಂಥದ್ದು. ಸೊ ಹಿ ಈಸ್ ಮೇನ್ಲಿ ದ person who is responsible in releasing this world inequality report. So ಇಲ್ಲಿ ನೀವು ಇಷ್ಟು ನೆನಪಿಟ್ಕೊಳ್ಬೇಕು, ವಿಶ್ವ ಅಸಮಾನತೆ ವರದಿ ಅಂತ ಹೇಳಿದ್ರೆ ಫ್ರಾನ್ಸ್ನ ವಿಶ್ವ ಅಸಮಾನತೆ ಲ್ಯಾಬೋರೇಟರಿ ಅಥವಾ ಪ್ರಯೋಗಶಾಲೆ ಅಂತ ಹೇಳುವಂತ ಒಂದು ಸಂಸ್ಥೆ ಈ ಒಂದು ಅಂಕಿ ಅಂಶವನ್ನು ಬಿಡುಗಡೆ ಮಾಡುವಂಥದ್ದು. ಸೊ ಈ ಅಂಕಿ ಅಂಶದ ಅನ್ವಯ ಯುರೋಪ್ನ ಮೋಲ್ಡೋವಾ ಅಂತ ಹೇಳುವಂತ ಈ ಪುಟ್ಟ ರಾಷ್ಟ್ರ ವಿಶ್ವದಲ್ಲೇ ಅತಿ ಹೆಚ್ಚು ಮಹಿಳಾ ಕಾರ್ಮಿಕ ಆದಾಯವನ್ನು ಹೊಂದಿರುವಂತಹ ಒಂದು ದೇಶವಾಗಿದೆ. ಹಾಗೂ ಭಾರತದ ಒಂದು ಸ್ಥಿತಿಗತಿಯನ್ನು ಗಮನಿಸಿದ್ರೆ ನೋಡಿ, ಫಿಮೇಲ್ ಲೇಬರ್ ಇನ್ಕಮ್ ಇನ್ ಇಂಡಿಯಾ ಈಸ್ 18.3%. ಅಂದ್ರೆ ಪುರುಷರು 18.1% ಆಫ್ ದ ಲೇಬರ್ ಇನ್ಕಮ್ ಅನ್ನು ಅವರು ಕ್ಯಾಪ್ಚರ್ ಮಾಡ್ಕೊಳ್ತಾರೆ. ಸೊ ಹಾಗೆ ನೋಡಿದ್ರೆ ಇಟ್ ಇಸ್ ಲೋ ಅಂತ ಹೇಳ್ಬೋದು. ಹಾಗೆಯೇ ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ನೋಡಿದ್ರೆ ನೇಪಾಳದಲ್ಲಿ ಫಿಮೇಲ್ ಲೇಬರ್ ಇನ್ಕಮ್ ನಮ್ಮ ಇಂಡಿಯಾಗಿಂತ ಜಾಸ್ತಿ ಆಗಿದೆ, 23.2%. ಶ್ರೀಲಂಕಾದಲ್ಲಿ 23.3% ಹಾಗೂ ಚೈನಾದಲ್ಲಿ 33.4%. ಸೊ ಹಾಗಾಗಿ ಫಿಮೇಲ್ ಲೇಬರ್ ಇನ್ಕಮ್ಗೆ ಸಂಬಂಧಿಸಿದಾಗೆ ನಮ್ಮ ನೆರೆ ರಾಷ್ಟ್ರಗಳಾದ ನೇಪಾಳ, ಶ್ರೀಲಂಕಾ ಮತ್ತು ಚೈನಾ ನಮ್ಮ ದೇಶಕ್ಕಿಂತ ಅವರಲ್ಲಿ ಹೆಚ್ಚುವರಿಯಾಗಿದೆ. ಹಾಗೆಯೇ ನಮ್ಮ ಇತರ ನೇಬರ್ಸ್ಗಳಾಗಿರುವಂತಹ ಭೂತಾನ್ನಲ್ಲೂ ಕೂಡ 17.5%, ಬಾಂಗ್ಲಾದೇಶದಲ್ಲಿ 16.9%, ಪಾಕಿಸ್ತಾನದಲ್ಲಿ 7.4% ಹಾಗೂ ಅಫ್ಘಾನಿಸ್ತಾನದಲ್ಲಿ 4.2%. ಸೊ ಭೂತಾನ್, ಬಾಂಗ್ಲಾದೇಶ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಈ ದೇಶಗಳ ಒಂದು ರೀತಿಯ ಫಿಮೇಲ್ ಲೇಬರ್ ಇನ್ಕಮ್ ಏನಿದೆ ಭಾರತಕ್ಕಿಂತ ಕಡಿಮೆ ಇದೆ ಅಂತ ಹೇಳ್ಬೋದು. ಸೊ ಇದು ಈ ಎಲ್ಲ ವರ್ಲ್ಡ್ ಇನ್ಇಕ್ವಾಲಿಟಿ ರಿಪೋರ್ಟ್ಗೆ ಸಂಬಂಧಿಸಿದ ಒಂದು ಅಂಕಿಅಂಶ. ಈಗ ಮೂರನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಬೇಕು. ಒಂದು ರೀತಿ ಸ್ಟೇಟ್ಮೆಂಟ್ ಟೈಪ್ ಪ್ರಾಬ್ಲಮ್ ಇದಾಗಿದೆ, ಕ್ವೆಶ್ಚನ್ ಇದಾಗೆ. ರಷ್ಯಾ G7 ಗುಂಪಿನ ಒಂದು ಭಾಗವಾಗಿಲ್ಲ. Russia is not a part of G7 group. Next, Russia was suspended from G7 in the year 2016. ರಷ್ಯಾವನ್ನು 2016ರಲ್ಲಿ G7 ನಿಂದ ಅಮಾನತುಗೊಳಿಸಲಾಯಿತು. ಹಾಗೂ ಸಿ ಯಲ್ಲಿ ಕರೆಂಟ್ ಪ್ರೆಸಿಡೆನ್ಸಿ ಆಫ್ G7 is held by Britain. G7 ನ ಪ್ರಸ್ತುತ ಅಧ್ಯಕ್ಷ ಸ್ಥಾನವನ್ನು ಬ್ರಿಟನ್ ನಿರ್ವಹಿಸುತ್ತದೆ ಅಂತ ಇದೆ. ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಸಿ. ಇದರರ್ಥ
ಎ ಮತ್ತು ಸಿ ಇಸ್ ಅ ರೈಟ್ ಆಪ್ಷನ್, ಬಿ ಇದು ರಾಂಗ್ ಆಗಿರುವಂಥದ್ದು. ಸೊ ಯಾವುದು ರೈಟ್ ಮತ್ತು ಯಾವುದು ರಾಂಗ್ ಮತ್ತು ಏಕೆ ಅಂತ ಹೇಳಿ ನಾವೀಗ ಮುಂದಿನ ಸ್ಲೈಡ್ಗಳಲ್ಲಿ ಡಿಸ್ಕಸ್ ಮಾಡುವ. ರಷ್ಯಾ ವಾಸ್ ಸಸ್ಪೆಂಡೆಡ್ ಫ್ರಮ್ G7 in the year 2014. ಇಲ್ಲಿ ನಾವು 2016 ಅಂತ ಇದೆ, ಸೊ ಹಾಗಾಗಿ ದಿಸ್ ಇಸ್ ರಾಂಗ್. ಇದು 2014ರಲ್ಲಿ ರಷ್ಯಾವನ್ನು G7 ಇಂದ ಅಮಾನತುಗೊಳಿಸಲಾಯಿತು. ಸೊ ಅದರ ಹಿನ್ನೆಲೆಯನ್ನೆಲ್ಲ ನಾವು ಸ್ವಲ್ಪ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡುವ. ಸೊ ಬೇಸಿಕಲಿ G7 ಅಂತ ಹೇಳಿದ್ರೆ ಇದೊಂದು ಇಂಟರ್ ಗವರ್ಮೆಂಟಲ್ ಪೊಲಿಟಿಕಲ್ ಫೋರಂ. ಯಾವೆಲ್ಲ ದೇಶಗಳನ್ನು ಒಳಗೊಂಡಿದೆ ಅಂತ ಹೇಳಿದ್ರೆ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್. ಇದು ಫಸ್ಟ್ ಅಂಡ್ ಫಾರ್ಮೋಸ್ಟ್ 1973ರಲ್ಲಿ ಒಂದು ಹಣಕಾಸು ಮಂತ್ರಿಗಳ ಒಂದು ಸಹಯೋಗದ ಒಂದು ಗ್ಯಾದರಿಂಗ್ ಅಲ್ಲಿ ಅಥವಾ ಅವರ ಒಂದು ಒಕ್ಕೂಟದೊಟ್ಟಿಗೆ ಒಂದು ಲೈಬ್ರರಿ ಗ್ರೂಪ್ ಅಂತ ಹೇಳುವಂತ ಹೆಸರಿನಲ್ಲಿ ಈ ಒಂದು G7 ಕಂಟ್ರಿಗಳ ಅಥವಾ G7 ದೇಶಗಳ ಒಂದು ಒಕ್ಕೂಟಕ್ಕೆ ಅದೊಂದು ಕಾರಣ ಆಯಿತು. ಆ ನಂತರ 1975ರಲ್ಲಿ ಒಂದು ಶೃಂಗಸಭೆಯನ್ನು ಫ್ರಾನ್ಸ್ನಲ್ಲಿ ಆಯೋಜನೆ ಮಾಡ್ತಾರೆ. ಇದು 6 ದೇಶಗಳ ಒಂದು ರೆಪ್ರೆಸೆಂಟೇಟಿವ್ಸ್ ಅಥವಾ ಪ್ರತಿನಿಧಿಗಳನ್ನು ಅದು ಹೊರತರ್ತದೆ. ಯಾವುದಂತ ಹೇಳಿದ್ರೆ ಫ್ರಾನ್ಸ್, ವೆಸ್ಟ್ ಜರ್ಮನಿ, ಇಟಲಿ, ಜಪಾನ್, ಯುನೈಟೆಡ್ ಕಿಂಗ್ಡಮ್ ಮತ್ತು US. ಸೊ 6 ದೇಶಗಳ ಒಟ್ಟು ಒಕ್ಕೂಟವು 1975ರನ್ವಯ ಈ ಒಂದು G7 ಕಂಟ್ರೀಸ್ಗಳ ಒಂದು ಅಸ್ತಿತ್ವಕ್ಕೆ ಅದು ಕಾರಣ ಆಗ್ತದೆ. ಆ ನಂತರ 76ಅಲ್ಲಿ ಅಂದ್ರೆ 1976ರಲ್ಲಿ ಕೆನಡಾ ಕೂಡ ಈ ಗುಂಪನ್ನು ಸೇರಿಕೊಳ್ಳುತ್ತದೆ. ಸೊ G6 ಅಂತ ಇದ್ದಂತ ಈ ಗ್ರೂಪ್ ಏನಿದೆ ಅದು G7 ಅಂತ ಹೇಳಿ ಕರೆಸ್ಕೊಳ್ತದೆ. ಆ ನಂತರ ಏನಾಗ್ತದೆ 1998ರಲ್ಲಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಈ ಫಾರ್ಮೇಶನ್ ಆಗಿರುವಂಥದ್ದು 1975ಅಲ್ಲಿ. ಇದರ ಪ್ರಪೋಸಲ್ ಅಂತ ಶುರುವಾದದ್ದು 1973ಯಲ್ಲಿ. ಲೈಬ್ರರಿ ಗ್ರೂಪ್ ಅಂತ ಹೆಸರಿನಲ್ಲಿ ಒಂದು ಒಕ್ಕೂಟ ಹೀಗೆ ತಾತ್ಕಾಲಿಕ ನಿಟ್ಟಿನಲ್ಲಿ ಅದು ಫಾರ್ಮೇಶನ್ ಆಯಿತು. ಆ ನಂತರ 1975ರಲ್ಲಿ ಇದಕ್ಕೆ ಒಂದು ರೀತಿಯ ಔಪಚಾರಿಕವಾಗಿರುವಂತಹ ಒಂದು ಒಕ್ಕೂಟದ ಒಂದು ರೂಪ ಅದಕ್ಕೆ ಬಂದಿರುವಂಥದ್ದು. ಆಗ 6 ಜನ ಸದಸ್ಯ ರಾಷ್ಟ್ರಗಳು ಆ ಒಂದು ಸಮೂಹದಲ್ಲಿತ್ತು, ಆ ಒಕ್ಕೂಟದಲ್ಲಿತ್ತು. 1976ರಲ್ಲಿ ಕೆನಡಾ ಸೇರಿ ಅದು G7 ಒಕ್ಕೂಟ ಅಂತ ಹೇಳಿ ಕರೆಸ್ಕೊಂಡಿತು. ಹಾಗೆಯೇ 1998ರಲ್ಲಿ ಈ G7 ಅಂತ ಹೇಳುವಂಥದ್ದು ರಷ್ಯಾದ ಔಪಚಾರಿಕ ಸೇರ್ಪಡೆಯಿಂದಾಗಿ ಅದು G8 ಅಂತ ಆಗ್ಬಿಡ್ತು. ಆ ನಂತರ ಏನಾಯ್ತು 2014ರಲ್ಲಿ ರಷ್ಯಾವನ್ನು ಸಸ್ಪೆಂಡ್ ಮಾಡಿದ್ರು ಈ G8 ಪೊಲಿಟಿಕಲ್ ಫಾರ್ಮ್ ಇಂದ. ಯಾಕಂತ ಹೇಳಿದ್ರೆ ಕ್ರಿಮಿಯಾವನ್ನು ಅದು ಎನೆಕ್ಸ್ ಮಾಡಿರುವ ಕಾರಣ ಇದನ್ನು ವಿರೋಧಿಸಿ ಆ G8 ಗ್ರೂಪ್ ಏನಿದೆ ಅದು ರಷ್ಯಾವನ್ನು ಹೊರಗಿಟ್ಟದನ್ನು ಸಸ್ಪೆಂಡ್ ಮಾಡಿತು. ಅದರ ಸದಸ್ಯತ್ವದಿಂದ, ಈ ಒಕ್ಕೂಟದಿಂದ ಅದನ್ನು ಸಸ್ಪೆಂಡ್ ಮಾಡಿತು. ಸೊ ಹಾಗಾಗಿ ಈಗ ಅದು G7 ಆಗಿ ಉಳಿದಿದೆ. ಈಗ ಈ G7ಗೆ ಸಂಬಂಧಿಸಿದ ಹಾಗೆ, ಸೊ G7 ಅಂತ ಹೇಳಿದ್ರೆ ಆಸ್ ಆಫ್ ನೌ ಇಷ್ಟು ದೇಶಗಳು ಮಾತ್ರ ಇರುವಂಥದ್ದು: ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, UK ಮತ್ತು US. ಇಂಡಿಯಾ G7 ಒಕ್ಕೂಟದ ಸದಸ್ಯತ್ವ ಇಲ್ಲ, ಅದು ನೀವು ನೆನ್ಪಿಟ್ಕೊಳ್ಬೇಕು. ಈಗ ಇದಕ್ಕೆ ಸಂಬಂಧಿಸಿದ ಶೃಂಗಸಭೆಗಳಿದೆಯಲ್ಲ, ಪ್ರತಿ ವರ್ಷ ರೊಟೇಷನ್ ಬೇಸಿಸ್ ಮೇಲೆ, ಅಂದ್ರೆ ಆ ಸದಸ್ಯ ರಾಷ್ಟ್ರಗಳ ಒಂದು ರೀತಿಯ ರೊಟೇಷನ್ ಬೇಸಿಸ್ ಮೇಲೆ ಶೃಂಗಸಭೆಗಳು ಆಯಾಯ ದೇಶಗಳಲ್ಲಿ ನಡೆಯುವಂಥದ್ದು. ಪ್ರಸಕ್ತ ಬ್ರಿಟನ್ ಇದರ ಅಧ್ಯಕ್ಷತೆಯನ್ನು, G7 ಇದರ ಅಧ್ಯಕ್ಷತೆಯನ್ನು ಹೊಂದಿದ್ದು ಜೂನ್ 2021ರಂದು 47ನೇ ವಾರ್ಷಿಕ ಶೃಂಗಸಭೆಯನ್ನು ಕಾರ್ನ್ವಾಲ್ UK ಯಲ್ಲಿ ಅದು ಆಯೋಜಿಸಿತ್ತು. ಈಗ ಮುಂದಿನ ಇದರ ಪ್ರೆಸಿಡೆನ್ಸಿ ಇದೆಯಲ್ಲ, ಇಟ್ ವಿಲ್ ಬಿ ಟೇಕನ್ ಅಪ್ ಬೈ ಜರ್ಮನಿ. ಸೊ UK ಆಯಿತು, ಈಗ ನೆಕ್ಸ್ಟ್ ತಗೊಳ್ಳುವಂಥದ್ದು ಜರ್ಮನಿ. 2022ರಲ್ಲಿ ಅದು ಪ್ರಾರಂಭಗೊಳ್ತದೆ ಇದರ ಒಂದು ಪ್ರೆಸಿಡೆಂಟ್ಶಿಪ್. ಸೊ ಆ ನಂತರ 48ನೇ G7 ಶೃಂಗಸಭೆಯನ್ನು ಜರ್ಮನಿಯ ಶ್ಲಾಸ್ ಎಲ್ಮಾವ್ ಅಂತ ಹೇಳುವಂತ ಒಂದು ನಗರದಲ್ಲಿ ಅವರು ಆಯೋಜಿಸಲಿಕ್ಕಿದ್ದಾರೆ. ಸೊ ಆಸ್ ಆಫ್ ನೌ ಕರೆಂಟ್ಲಿ ಬ್ರಿಟನ್ ಹೋಲ್ಡ್ಸ್ ದ ಪ್ರೆಸಿಡೆನ್ಸಿ ಆಫ್ G7. ಸೊ ಇದು ಯಾತಕ್ಕೋಸ್ಕರ ನಾವು ಹಾಕಿದ್ದೇವೆ ವಿಷಯ ಅಂತ ಹೇಳಿದ್ರೆ, ಬ್ರಿಟನ್ ಹೋಸ್ಟೆಡ್ ಅ ಮೀಟಿಂಗ್ ಆಫ್ G7 ಫಾರಿನ್ ಮಿನಿಸ್ಟರ್ಸ್ ಇನ್ ನಾರ್ದರ್ನ್ ಇಂಗ್ಲಿಷ್ ಸಿಟಿ ಆಫ್ ಲಿವರ್ಪೂಲ್. And the meeting comes amid international concern that Russia could invade Ukraine. ಸೊ ಇತ್ತೀಚೆಗೆ G7 ವಿದೇಶಾಂಗ ಅಂದ್ರೆ G7 ಸದಸ್ಯ ರಾಷ್ಟ್ರಗಳ ಫಾರಿನ್ ಮಿನಿಸ್ಟರ್ಸ್ಗಳ ಒಂದು ತುರ್ತು ಸಭೆಯನ್ನು ಇಂಗ್ಲೆಂಡ್ನ ಲಿವರ್ಪೂಲ್ ಅಲ್ಲಿ ಅವರು ಆಯೋಜಿಸಿದ್ರು. ಇದರ ಉದ್ದೇಶ ಇಷ್ಟೇ: ರಷ್ಯಾ ಈಗ ಏನು ಉಚ್ಚಾಟನೆಗೊಂಡಿದೆ ಈ ಸಮೂಹದಿಂದ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುಕ್ರೇನ್ ಅನ್ನು ಯಾವುದೇ ಸಂದರ್ಭದಲ್ಲಿ ಅದು ಇನ್ವೇಡ್ ಮಾಡಬಹುದು ಅಂತ ಹೇಳುವಂತ ಒಂದು ಇಂಟರ್ನ್ಯಾಷನಲ್ ಕನ್ಸರ್ನ್ಗೆ ಅನುಗುಣವಾಗಿ ಇದನ್ನು ಯಾವ ರೀತಿಯಾಗಿ ನಾವು ಡೀಲ್ ಮಾಡಬೇಕು ಅಂತ ಹೇಳಿಬಿಟ್ಟು ರಷ್ಯಾಗೆ ಒಂದು ವಾರ್ನಿಂಗ್ ತಲುಪಿಸುವಂತ ಒಂದು ಸಂದೇಶದ ಆಧಾರದಲ್ಲಿ ಇದೊಂದು ಅರ್ಜೆಂಟ್ ಆಗಿರುವಂತಹ ಒಂದು ಫಾರಿನ್ ಮಿನಿಸ್ಟರ್ಸ್ ಮೀಟ್ ಅನ್ನು ಲಿವರ್ಪೂಲ್ ಅಲ್ಲಿ G7 ದೇಶಗಳು ಮಾಡಿದ್ದಾರೆ. G7 ನ ಫಾರಿನ್ ಮಿನಿಸ್ಟರ್ಸ್ಗಳು ಆಯೋಜಿಸಿದ್ದಾರೆ. ಈಗ another important question: what is the arrest, search and seize limit of the border security force from the international boundary in the states of Punjab, West Bengal and Assam?
ಪಂಜಾಬ್, ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ರಾಜ್ಯಗಳ ಅಂತಾರಾಷ್ಟ್ರೀಯ ಗಡಿಯಿಂದ BSFನ ಬಂಧನ, ಹುಡುಕಾಟ ಮತ್ತು ವಶಪಡಿಸಿಕೊಳ್ಳುವಿಕೆಯ ಮಿತಿ ಏನು? ಸೊ ಇದನ್ನು ನಾವು ತುಂಬಾ ಹಿಂದಿನ ಪ್ರಶ್ನೆಗಳಲ್ಲಿ ಎಲ್ಲ ಚರ್ಚೆ ಮಾಡಿದ್ದೇವೆ. ಸೊ ಇದಕ್ಕೆ ಸರಿ ಉತ್ತರ 50 ಕಿಲೋಮೀಟರ್. ಇದು ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಈಗ ನೋಡಿ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗಳು ಹೆಚ್ಚಾಗಿ ನಮ್ಮ ದೇಶದ ಬೇರೆ ಬೇರೆ ಒಂದು ಗಡಿಯನ್ನು ತಪಾಸಣೆ ಮತ್ತು ಸಂರಕ್ಷಣೆ ಮಾಡುವಂತ ಒಂದು ಹೊಣೆಗಾರಿಕೆಯನ್ನು ಹೊಂದಿದೆ. ಸೊ ನಮ್ಮ ದೇಶಕ್ಕೆ ಸಂಬಂಧಿಸಿದ ಅಂತಾರಾಷ್ಟ್ರೀಯ ಒಂದು ಬೌಂಡ್ರಿಗಳು ಅಂತ ಹೇಳಿದ್ರೆ ಪಂಜಾಬ್, ಹಾಗೇನೆ ಪಶ್ಚಿಮ ಬಂಗಾಳ, ಅಸ್ಸಾಂ, ಹಾಗೇನೆ ಈ ಕಡೆ ಪಶ್ಚಿಮದಲ್ಲಿ ರಾಜಸ್ಥಾನ್. ಸೊ ಆಯಾಯ ಭಾಗದಲ್ಲಿ ಈ ಒಂದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವರಿಗೆ ಯಾವುದೇ ವ್ಯಕ್ತಿ ಅಥವಾ ಸಂಘಟನೆ ಈ ಭಾಗದಲ್ಲಿ ನುಸುಳುವುದಾಗ್ಲಿ ಅಥವಾ ಅವರನ್ನು ಅರೆಸ್ಟ್ ಮಾಡುವುದಾಗ್ಲಿ, ಸರ್ಚ್ ಮಾಡುವುದಾಗ್ಲಿ, ಸೀಸ್ ಮಾಡುವುದಕ್ಕೆ ಒಂದು ಅವಕಾಶ ಅಥವಾ ಒಂದು ರೀತಿಯ ಕಾರ್ಯವ್ಯಾಪ್ತಿಯನ್ನು ಅವರಿಗೆ ಕೊಟ್ಟಿದ್ದಾರೆ. ಸೊ ಗುಜರಾತ್ನಲ್ಲಿ ಅದು ಹಿಂದೆ 80 ಕಿಲೋಮೀಟರ್ ಇತ್ತು ಬೌಂಡ್ರಿಯಿಂದ ನಮ್ಮ ದೇಶದ್ದು, ಈಗ ಅದನ್ನು 50 ಕಿಲೋಮೀಟರ್ಗೆ ರೆಡ್ಯೂಸ್ ಮಾಡಿದ್ದಾರೆ. ರಾಜಸ್ಥಾನದಲ್ಲಿ 50 ಕಿಲೋಮೀಟರ್ ಅಷ್ಟೇ ಇತ್ತು ನಮ್ಮ ಬಾರ್ಡರ್ಗಳಿಂದ. 50 ಕಿಲೋಮೀಟರ್ ಸರಹದ್ದಿನಲ್ಲಿ ಈ BSFಗೆ ಅರೆಸ್ಟ್, ಸರ್ಚ್ ಮತ್ತು ಸೀಸ್ಗಿರುವಂತಹ ಒಂದು ಅಧಿಕಾರ. ಹಾಗೆಯೇ ಪಶ್ಚಿಮ ಬಂಗಾಳ, ಪಂಜಾಬ್ ಮತ್ತು ಅಸ್ಸಾಂ ಜುರಿಸ್ಡಿಕ್ಷನ್ ಅಲ್ಲಿ 15 ಕಿಲೋಮೀಟರ್ ಅಷ್ಟೇ ಇದ್ದದ್ದು BSFಗೆ ಅಧಿಕಾರ, ಆದ್ರೆ ಅದನ್ನೀಗ 50 ಕಿಲೋಮೀಟರ್ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದ್ರೆ BSFಗೆ ಈಗ ಇಂಟರ್ನ್ಯಾಷನಲ್ ಬೌಂಡ್ರಿಗೆ ಸಂಬಂಧಿಸಿದಾಗೆ ಅರೆಸ್ಟ್, ಸರ್ಚ್ ಮತ್ತು ಸೀಸ್ಗೆ ಸಂಬಂಧಿಸಿದ ಈ ಅಧಿಕಾರವನ್ನು ನಮ್ಮ ಗೃಹ ಇಲಾಖೆಯ ಒಂದು ಗೆಜೆಟ್ ಅಧಿಸೂಚನೆಯಂತೆ 50 ಕಿಲೋಮೀಟರ್ಗೆ ಫಿಕ್ಸ್ ಮಾಡಿದ್ದಾರೆ. ಓಕೆ, ಎಲ್ಲ ಬೌಂಡ್ರಿಗಳಿಗೆ ಸಂಬಂಧಿಸಿದಾಗೆ 50 ಕಿಲೋಮೀಟರ್ಗೆ ಫಿಕ್ಸ್ ಮಾಡಿದ್ದಾರೆ. ಕೆಲವು ಕಡೆ ಅದನ್ನು ಕಡಿಮೆ ಮಾಡಿದ್ದಾರೆ, ಇನ್ನು ಕೆಲವು ಕಡೆ ಕಡಿಮೆ ಇದ್ದ ಕಡೆ ಹೆಚ್ಚು ಮಾಡಿದ್ದಾರೆ, ಅಂದ್ರೆ ಆ ವ್ಯಾಪ್ತಿಯನ್ನು ಹೆಚ್ಚು ಮಾಡಿದ್ದಾರೆ. ಓಕೆ, ಸೊ BSFನ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ, ಇದು ಒಂದು ಡಿಸೆಂಬರ್ 1, 1965ರಲ್ಲಿ ಅಸ್ತಿತ್ವಕ್ಕೆ ಬಂದಂತ ಒಂದು ಸೇನಾಪಡೆ, ಹಾಗೂ ಇಟ್ ಕೇಮ್ ಆಫ್ಟರ್ ದ ಇಂಡಿಯಾ-ಪಾಕಿಸ್ತಾನ್ ವಾರ್, 1965 ಇಂಡಿಯಾ-ಪಾಕಿಸ್ತಾನ್ ವಾರ್. ಸೊ ಹಾಗಾಗಿ ಇದು ಹೆಚ್ಚಾಗಿ ನಮ್ಮ ಗಡಿ ಭಾಗವನ್ನು ಸಂರಕ್ಷಿಸುವಂತಹ ಒಂದು ವಿಶೇಷ ಪಡೆ ಅಂತ ಹೇಳ್ಬೋದು. ಈಗ ಈ ಪ್ರಶ್ನೆ, ಈ ಒಂದು ಅರೆಸ್ಟ್, ಸರ್ಚ್, ಸೀಸ್ ಪವರ್ ಆಫ್ BSFಗೆ ಸಂಬಂಧಿಸಿದ ಈ ಪ್ರಶ್ನೆ ನಮ್ಮಲ್ಲಿ ಇಲ್ಲಿ ಯಾಕೆ ಈಗ ಉದ್ಭವ ಆಯಿತು ಅಂತ ಹೇಳಿದ್ರೆ, ಯಾಕೆ ಅಂತ ಹೇಳಿದ್ರೆ ಪಂಜಾಬ್ ಗವರ್ಮೆಂಟ್, ನಾವಿಲ್ಲಿ ನೋಡ್ಬೋದು ನೋಡಿ, ಇಲ್ಲಿ ಗುಜರಾತ್ನಲ್ಲಿ ಹೆಚ್ಚಿದ್ದದನ್ನು ಕಡಿಮೆ ಮಾಡಿದ್ದಾರೆ. ರಾಜಸ್ಥಾನದಲ್ಲಿ ಏನು ಇಲ್ಲಿ ಚೇಂಜಸ್ ಇಲ್ಲ, ಹಿಂದೆನೂ 50 ಕಿಲೋಮೀಟರ್ಸ್ ಇತ್ತು, ಇವಾಗಲೂ 50 ಕಿಲೋಮೀಟರ್ಸ್ನ ಲಿಮಿಟ್ ಅನ್ನೇ ಇಟ್ಟಿದ್ದಾರೆ. ಆದ್ರೆ ಪಂಜಾಬ್ ಅಲ್ಲಿ ನೀವು ನೋಡ್ಬೋದು ಕೇವಲ 15 ಕಿಲೋಮೀಟರ್ಸ್ ಇತ್ತು, ಅದನ್ನೀಗ 50 ಕಿಲೋಮೀಟರ್ ಅಂತ ಹೇಳಿ ಎನ್ಹಾನ್ಸ್ ಆಗಿದೆ. ಸೊ ಇದನ್ನು ಪ್ರಶ್ನಿಸಿ, ಓಕೆ, ಸೊ ಇದನ್ನು ಪ್ರಶ್ನಿಸಿ ದ ಪಂಜಾಬ್ ಗವರ್ಮೆಂಟ್ ಹ್ಯಾಸ್ ಮೂವ್ ಟು ದ ಸುಪ್ರೀಂ ಕೋರ್ಟ್ challenging the center's decision that expanded the border security force jurisdiction to undertake the search, seizure and arrest within the larger 50-kilometer stretch from the international border in Assam, West Bengal and Punjab as compared to the earlier 15 kilometer. ಅಂದ್ರೆ ಈ ಪಂಜಾಬ್ ಗವರ್ಮೆಂಟ್ ಸುಪ್ರೀಂ ಕೋರ್ಟ್ಗೆ ಹೋಗಿ ಅದನ್ನು ಚಾಲೆಂಜ್ ಮಾಡಿದೆ, ಕೇಂದ್ರ ಸರ್ಕಾರದ ಡಿಸಿಷನ್ ಅನ್ನು ಚಾಲೆಂಜ್ ಮಾಡಿದೆ. ಏನು ಈ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗೆ ಅದರ ಕಾರ್ಯವ್ಯಾಪ್ತಿಗೆ ಸಂಬಂಧಿಸಿದಾಗೆ ಸರ್ಚ್, ಸೀಜರ್ ಮತ್ತು ಅರೆಸ್ಟ್ಗೆ ಸಂಬಂಧಿಸಿದಾಗೆ ಅದರ ಕಾರ್ಯವ್ಯಾಪ್ತಿ ಹಿಂದೆ ಏನು 15 ಕಿಲೋಮೀಟರ್ ಇತ್ತು, ಈಗ 50 ಕಿಲೋಮೀಟರ್ಗೆ ಅದನ್ನು ವಿಸ್ತಾರ ಮಾಡಿದ್ದಾರೆ ಅಂತ ಹೇಳುವ ಈ ನಿಟ್ಟಿನಲ್ಲಿ ಅದು ಸುಪ್ರೀಂ ಕೋರ್ಟ್ಗೆ ಆ ಸೆಂಟರ್ನ ಡಿಸಿಷನ್ಗೆ ಸಂಬಂಧಿಸಿದಾಗೆ ಪಂಜಾಬ್ ಗವರ್ಮೆಂಟ್ ಅದನ್ನು ಚಾಲೆಂಜ್ ಮಾಡಿದೆ. ಸೊ ಹಾಗಾಗಿ ಈ ಪ್ರಶ್ನೆಯನ್ನು ನಾವು ಹಾಕಬೇಕಾಯಿತು. ಈಗ 5ನೇ ಪ್ರಶ್ನೆ, ಹೂ ವಾಸ್ ದ ವೈಸ್ರಾಯ್ ಆಫ್ ಇಂಡಿಯಾ ವೆನ್ ಇಂಡಿಯನ್ ಪೆನಲ್ ಕೋಡ್ ವಾಸ್ ಎನಾಕ್ಟೆಡ್ ಇನ್ ದ ಇಯರ್ 1860? 1960ರಲ್ಲಿ ಭಾರತೀಯ ದಂಡ ಸಂಹಿತೆಯನ್ನು ಜಾರಿಗೊಳಿಸಿದಾಗ ಭಾರತದ ವೈಸ್ರಾಯ್ ಯಾರಾಗಿದ್ರು ಅಂತ ಹೇಳಿ ಪ್ರಶ್ನೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ದಟ್ ಇಸ್ ಲಾರ್ಡ್ ಕ್ಯಾನಿಂಗ್. So Lord Canning was a viceroy of India when Indian Penal Code was enacted in the year 1860. 1860ರಲ್ಲಿ ನಮ್ಮ ಈ ಇಂಡಿಯನ್ ಪೆನಲ್ ಕೋಡ್ ಅದು ಎನಾಕ್ಟ್ ಆಗಿತ್ತು. ಸೊ ಆ ಸಂದರ್ಭದಲ್ಲಿ ಲಾರ್ಡ್ ಕ್ಯಾನಿಂಗ್ ಅದು ವೈಸ್ರಾಯ್ ಆಗಿದ್ರು. ಈಗ ಇನ್ 1870 section 124 was inserted into the Indian Penal Code. Please remember, 1870ರಲ್ಲಿ 124ನೇ ಎ ಒಂದು ಸೆಕ್ಷನ್ ಅನ್ನು IPC ಯೊಳಗೆ ಅವರು ಸೇರ್ಪಡೆ ಮಾಡಿದ್ದಾರೆ. ಹಾಗಿದ್ರೆ ಸೆಕ್ಷನ್ 124 ಏನನ್ನು ಸೂಚಿಸ್ತದೆ? 124A ಏನನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ, ಇಟ್ ಡಿಫೈನ್ಸ್ ಸೆಡಿಷನ್ as an offense committed when any person by words either spoken or written or by signs or by visible representation or otherwise brings or attempts to bring into hatred or contempt or excites or exempts to excite disaffection towards the government established by law in India.
ಓಕೆ, ಸೊ ಸೆಡಿಷನ್ ಅಥವಾ ದೇಶದ್ರೋಹ ಅಂತ ಹೇಳುವಂಥದ್ದು ಕೂಡ ಅದೊಂದು ಅಪರಾಧ ಆಗಿದ್ದು, ಯಾವುದೇ ವ್ಯಕ್ತಿ ಅಥವಾ ಸಂಘಟನೆಯು ತನ್ನ ಮಾತಿನ ಮೂಲಕ ಅಥವಾ ಬರವಣಿಗೆಯ ಮೂಲಕ ಅಥವಾ ಸಂಜ್ಞೆಯ ಮೂಲಕ ಅಥವಾ ಯಾವುದೇ ರೀತಿಯ ಒಂದು ವಿಜುವಲ್ ರೆಪ್ರೆಸೆಂಟೇಷನ್ ಮೂಲಕ ಒಂದು ಸಮೂಹಕ್ಕೆ ಅಥವಾ ಒಂದು ವ್ಯಕ್ತಿಗಳಿಗೆ ಅಥವಾ ಸಮಾಜದಲ್ಲಿ ಒಂದು ರೀತಿ ಒಂದು ಅಸಮಾಧಾನ ಇರ್ಬೋದು ಅಥವಾ ಒಂದು ದೇಶದ್ರೋಹಕ್ಕೆ ಸಂಬಂಧ ಅಥವಾ ಸರ್ಕಾರದ ವಿರುದ್ಧ ಕೆಲವೆಲ್ಲ ಒಂದು ರೀತಿಯ ಇನ್ಸ್ಟಿಗೇಟ್ ಮಾಡುವಂತ ಒಂದು ಯಾವುದೇ ವಿಷಯಗಳನ್ನು ಅಥವಾ ಚಟುವಟಿಕೆಗಳನ್ನು ಈ ದೇಶದ್ರೋಹ ಅಂತ ಹೇಳುವಂತ ಈ ಸೆಡಿಷನ್ನ ಅನ್ವಯ ಅದೊಂದು ಅಪರಾಧ ಅಂತ ಹೇಳಿ ಕನ್ಸಿಡರ್ ಮಾಡ್ತದೆ. ಓಕೆ, ನಿಮಗೆ ಅನಿಸ್ಬೋದು ಅದಲ್ಲದೆ ಇಟ್ ಮೇಕ್ಸ್ ಸೆಡಿಷನ್ ಆಸ್ ಅ ನಾನ್ ಬೇಲೆಬಲ್ ಅಫೆನ್ಸ್. ಇದು ದೇಶದ್ರೋಹವನ್ನು ಇದರ ಅನ್ವಯ 124A ಸೆಡಿಷನ್ ಅಂತ ಹೇಳಿದ್ರೆ ದೇಶದ್ರೋಹ. ಸೊ ಇದು ದೇಶದ್ರೋಹ ಅಥವಾ ರಾಷ್ಟ್ರದ್ರೋಹವನ್ನು ಜಾಮೀನು ರಹಿತ ಅಪರಾಧವನ್ನಾಗಿ ಮಾಡ್ತದೆ. ಸೊ ನಿಮಗೆಲ್ಲ ಅನಿಸ್ಬೋದು ಈ ಮ್ಯಾಟರ್ ಅನ್ನು ಮೇಡಮ್ ಯಾಕೆ ಈಗ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿಮಗೆ ಅನಿಸ್ಬೋದು. ಯಾಕೆ ಅಂತ ಹೇಳಿದ್ರೆ ಅದರ ಹಿನ್ನೆಲೆಯಾಗಿ ಈ ಮಾಹಿತಿಯನ್ನು ನಾವು ನೋಡ್ಬೋದು. ಜುಲೈ ತಿಂಗಳಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, he compared the use of sedition charge to a tool given to a carpenter to cut a piece of wood and he uses it to cut the entire forest itself. CGI has expressed concern about its misuses. ಅಂದ್ರೆ ಈ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಿಸಿದಾಗೆ ಕೆಲವೆಲ್ಲ ಇಶ್ಯೂಸ್ಗಳಿಗೆ ರಿಲೇಟೆಡ್ ಆಗಿ ಚೀಫ್ ಜಸ್ಟಿಸ್ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈ ದೇಶದ್ರೋಹ ಅಂತ ಹೇಳುವಂತಹ ಚಟುವಟಿಕೆಗೆ ಸಂಬಂಧಿಸಿದ ಅಪರಾಧವನ್ನು ಕೆಲವು ಕಡೆ ಸರ್ಕಾರವು ಎಲ್ಲೋ ಒಂದು ರೀತಿ ಮಿಸ್ಯೂಸ್ ಮಾಡುವಂತ ನಿಟ್ಟಿನಲ್ಲಿ ಗೋಚರ ಆಗ್ತಾ ಇದೆ, ಅದು ಮಿಸ್ಯೂಸ್ ಆಗಬಾರ್ದು. ಸೊ ಅದಕ್ಕೆ ಅವರೊಂದು ಹೋಲಿಕೆ ಕೊಟ್ಟಿದ್ದಾರೆ ನೋಡಿ, ಹೇಗೆ ಒಬ್ಬ ಕಾರ್ಪೆಂಟರ್ ಕೇವಲ ಒಂದು ಸಣ್ಣ ಮರದ ತುಂಡನ್ನು ಅವನಿಗೆ ಅವಶ್ಯಕತೆ ಇದ್ದದಕ್ಕೆ ಇಡೀ ಒಂದು ಅರಣ್ಯದಲ್ಲಿರುವಂತಹ ಮರಗಳನ್ನೇ ಹೇಗೆ ನಾಶ ಮಾಡ್ತಾನೆ, ಆ ರೀತಿಯಾಗಿ ಇದು ಬಳಕೆ ಆಗಬಾರದು ಅಂತ ಹೇಳುವಂತ ಒಂದು ಹೋಲಿಕೆಯನ್ನು ಕೊಟ್ಟು ಆ ವಿಷಯದ ಬಗ್ಗೆ ಅವರೊಂದು ಕನ್ಸರ್ನ್ ಅನ್ನು ವ್ಯಕ್ತಪಡಿಸ್ತಾರೆ. ಅದು ಆದದ್ದು ಜುಲೈಯಲ್ಲಿ. ಅದಕ್ಕೆ ಸಂಬಂಧಿಸಿದಾಗೆ ಈ ರಿಮಾರ್ಕ್ಸ್ಗೆ ಸಂಬಂಧಿಸಿದಾಗೆ ಸುಪ್ರೀಂ ಕೋರ್ಟ್ ಅಂದ್ರೆ ನಮ್ಮ ನ್ಯಾಯಾಧೀಶರ ಈ ರಿಮಾರ್ಕ್ಸ್ಗೆ ಸಂಬಂಧಿಸಿದಾಗೆ ನಮ್ಮ ಗೃಹ ಇಲಾಖೆಯ ಸಚಿವಾಲಯವು ಏನ್ ಇನ್ಫಾರ್ಮ್ ಮಾಡಿದೆ ಪಾರ್ಲಿಮೆಂಟ್ ಅಲ್ಲಿ ಅಂತ ಹೇಳಿದ್ರೆ, ಯಾಕಂದ್ರೆ ವಿಂಟರ್ ಸೆಷನ್ ನಡೀತಾ ಇದೆ, ನಿಮ್ಗೆಲ್ಲ ಗೊತ್ತಿದೆ. ಅವರೇನ್ ಹೇಳಿದ್ರು ಅಂತ ಹೇಳಿದ್ರೆ, ದೇರ್ ಇಸ್ ನೋ ಪ್ರಪೋಸಲ್ ಅಂಡರ್ ಕನ್ಸಿಡರೇಷನ್ ಟು ಸ್ಕ್ರಾಪ್ ಸೆಕ್ಷನ್ 124A ಆಫ್ ದ ಇಂಡಿಯನ್ ಪೆನಲ್ ಕೋಡ್ 1860. ಯಾವುದೇ ನಿಟ್ಟಿನಲ್ಲಿ ಇದರಿಂದಾಗಿ ಸೆಕ್ಷನ್ 124 ಅಂದ್ರೆ ದೇಶದ್ರೋಹವು ಒಂದು ಅಪರಾಧಕ್ಕೆ ಸಂಬಂಧಿಸಿದಾಗೆ 124A ಏನು ಇಂಡಿಯನ್ ಪೆನಲ್ ಕೋಡ್ ಅಲ್ಲಿ ಇದೆ ಅದನ್ನು ಸ್ಕ್ರಾಪ್ ಮಾಡೋದಾಗ್ಲಿ ಅಥವಾ ಅದನ್ನು ತೆಗೆದು ಹಾಕುವುದರ ಬಗ್ಗೆ ಯಾವುದೇ ರೀತಿಯ ಪ್ರಪೋಸಲ್ ಆಗಲಿ ಯಾವುದೇ ರೀತಿಯ ಕನ್ಸಿಡರೇಷನ್ ಇಲ್ಲ ಅಂತ ಹೇಳುವಂತ ರಿಮಾರ್ಕ್ಸ್ ಅನ್ನು ಅವರು ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈ ಮಾಹಿತಿ ಸೆಡಿಷನ್ ಅಂದ್ರೆ ಏನಂತ ನಿಮ್ಗೆ ಗೊತ್ತಿರಬೇಕು. ಹಾಗೇನೆ ಲಾರ್ಡ್ ಕ್ಯಾನಿಂಗ್ ಯಾರು ನಮ್ಮ ಇಂಡಿಯನ್ ಪೆನಲ್ ಕೋಡ್ ಅದು ಎನಾಕ್ಟ್ ಆದಾಗ ಯಾರು ವೈಸ್ರಾಯ್ ಆಗಿದ್ರು, ಸೊ ಅದನ್ನೆಲ್ಲ ಬೇರೆ ಬೇರೆ ಆಯಾಮಗಳಲ್ಲಿ ಪ್ರಶ್ನೆಗಳಲ್ಲಿ ಕೇಳಬಹುದು ಅಂತ ಹೇಳುವಂಥದ್ದು. ಸೊ ಇಟ್ ಇಸ್ ಸೆಡಿಷನ್. ಓಕೆ, 6ನೇ ಪ್ರಶ್ನೆ, another very important question. Mother Teresa Memorial Award for the year 2021 is awarded to whom? 2021ರ ಮದರ್ ತೆರೇಸಾ ಸ್ಮಾರಕ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? And here the right answer is option D, that is ತುಳಸಿ ಗೌಡ. ಸೊ ತುಳಸಿ ಗೌಡ ತುಂಬಾನೇ ಈಗ ಪ್ರಸಿದ್ಧಿಯನ್ನು ಪಡ್ಕೊಂಡ್ಬಿಟ್ಟಿದ್ದಾರೆ, ಹೌದಾ ಅಲ್ವಾ? ಇದು ಪ್ರಜಾವಾಣಿಯಲ್ಲಿ ಬಂದಂತಹ ಮಾಹಿತಿ. ವೃಕ್ಷ ಮಾತೆ ಎಂದು ಗುರುತಿಸಿಕೊಂಡಿರುವಂತಹ ತುಳಸಿ ಗೌಡ ಅವರ ಸಮಾಜ ಸೇವೆ ಮತ್ತು ಸುಸ್ಥಿರ ಪರಿಸರದ ಅಭಿವೃದ್ಧಿಗೆ ನೀಡಿದ ಕೊಡುಗೆಯನ್ನು ಪರಿಗಣಿಸಿ ಮದರ್ ತೆರೇಸಾ ಸ್ಮಾರಕ ಪ್ರಶಸ್ತಿ 2021ಕ್ಕೆ ಅವರನ್ನು ಆಯ್ಕೆ ಮಾಡಲಾಗಿದೆ. ಸೊ ತುಳಸಿ ಗೌಡ ಅವರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ತುಂಬಾನೇ ಒಂದು ಸಿಂಪಲ್ ವ್ಯಕ್ತಿತ್ವದ ಮಹಿಳೆ. ಇವರು ಹೊನ್ನಾಳಿ ಗ್ರಾಮ, ಅಂಕೋಲ ತಾಲೂಕು, ಉತ್ತರ ಕನ್ನಡ ಜಿಲ್ಲೆಗೆ ಸೇರಿದವರು. ಸೊ ಈ ಸಲ ಅವರು ತುಂಬಾನೇ ಪ್ರಸಿದ್ಧಿ ಪಡೆದದ್ದು ಯಾಕೆ ಅಂತ ಹೇಳಿದ್ರೆ 2020ರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಲಭಿಸಿದೆ, ಹೌದಾ ಅಲ್ವಾ? ಯು ಆಲ್ ನೋ ದ್ಯಾಟ್. ಸೊ ಇವರನ್ನು ವೃಕ್ಷ ಮಾತೆ ಅಂತ ಕೂಡ ಕರೀತಾರೆ. ಅದಲ್ಲದೆ ಇವರು ಹಾಲಕ್ಕಿ ಟ್ರೈಬಲ್ ಸಮುದಾಯಕ್ಕೆ ಅವರು ಸೇರಿದವರಾಗಿರ್ತಾರೆ. ಹಲವಾರು ಔಷಧೀಯ ಗುಣಗಳಿರುವಂತಹ ಸರಿಸುಮಾರು 300 ಇಂತಹ ಔಷಧೀಯ ಸಸ್ಯಗಳ ಮಾಹಿತಿ ಇರುವಂತಹ ಸಸ್ಯಗಳನ್ನು ಅವರು ಗುರುತಿಸಿಕೊಟ್ಟಿದ್ದಾರೆ. ಇವರನ್ನು ಎನ್ಸೈಕ್ಲೋಪೀಡಿಯಾ ಆಫ್ ಫಾರೆಸ್ಟ್ ಅಂತ ಹೇಳಿ ಕೂಡ ಕರೀತಾರೆ. ಹಾಗೆ ಇವರಿಗೆ ಹಲವಾರು ಪ್ರಶಸ್ತಿಗಳು ಲೈಕ್ ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ, ಹಾಗೆಯೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಹೀಗೆ ಅಂತಹ ಅನೇಕ ಪ್ರಶಸ್ತಿಗಳು ಅವರು ಪಡ್ಕೊಂಡಿದ್ದಾರೆ. ಸೊ ಇಟ್ಸ್ ನನ್ ಅದರ್ ದ್ಯಾನ್ ತುಳಸಿ ಗೌಡ. ಹಾಗೆ ಇನ್ನೊಂದು ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ, ಮದರ್ ತೆರೇಸಾ ಸ್ಮಾರಕ ಪ್ರಶಸ್ತಿ 2021, ಅದು ಕೂಡ ಇವರಿಗೆ ಲಭಿಸಿದೆ. 7ನೇ ಪ್ರಶ್ನೆ, ಹರ್ನಾಸ್ ಕೌರ್ ಸಂಧು was declared the winner of the Miss Universe 2021. So far, including Sandhu, how many have won the Miss Universe title from India?
ಹರ್ನಾಸ್ ಕೌರ್ ಸಂಧು ಅವರನ್ನು ಮಿಸ್ ಯೂನಿವರ್ಸ್ 2021 ವಿಜೇತರೆಂದು ಘೋಷಿಸಲಾಯಿತು. ಸಂಧು ಸೇರಿದಂತೆ ಇಲ್ಲಿಯವರೆಗೆ ಭಾರತದಿಂದ ಮಿಸ್ ಯೂನಿವರ್ಸ್ ಪ್ರಶಸ್ತಿಯನ್ನು ಎಷ್ಟು ಮಂದಿ ಪಡೆದಿರ್ತಾರೆ? ಅಂಡ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಅಂದ್ರೆ ಆಪ್ಷನ್ ಬಿ, ದಟ್ ಈಸ್ 3 ಮಂದಿ. ಸೊ ಯಾರೆಲ್ಲ ಮಿಸ್ ಯೂನಿವರ್ಸ್ ಅಂತ ಹೇಳಿದ್ರೆ 3 ಫ್ರಮ್ ಇಂಡಿಯಾ ಹ್ಯಾವ್ ವನ್. ಸೊ ಫಸ್ಟ್ ಮಿಸ್ ಯೂನಿವರ್ಸ್ ಪಡೆದಿರುವಂತದ್ದು ಸುಷ್ಮಿತಾ ಸೇನ್ 1994 ಅಲ್ಲಿ. ಎರಡನೇದಾಗಿ ಲಾರಾ ದತ್ತಾ ಇನ್ ದ ಇಯರ್ 2000. ಹಾಗೆ 21 ವರ್ಷಗಳ ನಂತರ ವಿ ಆರ್ ಹ್ಯಾವಿಂಗ್ ಅನದರ್ ಮಿಸ್ ಯೂನಿವರ್ಸ್, ದಟ್ ಈಸ್ ಹರ್ನಾಸ್ ಕೌರ್ ಸಿಂಧು ಇನ್ ದ ಇಯರ್ 2021. ಹಾಗೆಯೇ ಮಿಸ್ ವರ್ಲ್ಡ್ ಪ್ರಶಸ್ತಿಗಳನ್ನು, ವಿಶ್ವ ಸುಂದರಿ ಪ್ರಶಸ್ತಿಗಳನ್ನು ಕೂಡ 6 ಮಂದಿ ನಮ್ಮ ದೇಶದಿಂದ ಪಡ್ಕೊಂಡ್ಬಿಟ್ಟಿದ್ದಾರೆ ಮಿಸ್ ವರ್ಲ್ಡ್ ಟೈಟಲ್. ಹಾಗೂ ಅವರು ಫಸ್ಟ್ 1966 ಅಲ್ಲಿ ರೀಟಾ ಫೆರಿಯಾ, ಹಾಗೆಯೇ 1994 ಅಲ್ಲಿ ಐಶ್ವರ್ಯ ರಾಯ್, ಡಯಾನಾ ಹೇಡನ್, ಯುಕ್ತಾ ಮುಖಿ, ಹಾಗೆಯೇ ಪ್ರಿಯಾಂಕಾ ಚೋಪ್ರಾ ಹಾಗೂ ಮಾನುಷಿ ಚಿಲ್ಲರ್. ಸೊ ಇದು ಯಾಕೆ ಮಾಹಿತಿಯಲ್ಲಿ ಬಂತು ಅಂತ ಹೇಳಿದ್ರೆ, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಹೀಸ್ ಕಾಂಗ್ರ್ಯಾಚುಲೇಟೆಡ್ ಹರ್ನಾಸ್ ಸಾಂಧು ಆನ್ ಬೀಯಿಂಗ್ ಕ್ರೌನ್ಡ್ ಆಸ್ ದ ಮಿಸ್ ಯೂನಿವರ್ಸ್. ಈಗ 8ನೇ ಪ್ರಶ್ನೆ. ಬ್ಯೂರೋ ಆಫ್ ಇಂಡಿಯಾ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಪ್ರತಿ ಲೀಟರ್ಗೆ ಕುಡಿಯುವ ನೀರಿನಲ್ಲಿ ಯುರೇನಿಯಂನ ಗರಿಷ್ಠ ಅನುಮತಿಸುವ ಮಿತಿ ಎಷ್ಟು? ಆಸ್ ಪರ್ ದ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್, ವಾಟ್ ಈಸ್ ದ ಮ್ಯಾಕ್ಸಿಮಮ್ ಪರ್ಮಿಸಬಲ್ ಲಿಮಿಟ್ ಆಫ್ ಯುರೇನಿಯಂ ಇನ್ ಡ್ರಿಂಕಿಂಗ್ ವಾಟರ್ ಪರ್ ಲೀಟರ್? And here the right answer is option C, that is 30 microgram, 30 microgram. ಹಾಗಂದ್ರೆ ಏನಿದು? ಸೊ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯ ಮಾರ್ಗಸೂಚಿ ಪ್ರಕಾರ ಕುಡಿಯುವ ನೀರಿನ ಒಂದು ಸ್ಟ್ಯಾಂಡರ್ಡ್ಗೆ ಅನುಗುಣವಾಗಿ ಯುರೇನಿಯಂ ಅಂತ ಹೇಳುವಂತ ಇದರ ಪರ್ಮಿಸಬಲ್ ಲಿಮಿಟ್ ಅನ್ನು 30 ಮೈಕ್ರೋಗ್ರಾಮ್ ಪರ್ ಲೀಟರ್ಗೆ ಅವರು ಅದನ್ನು ಆ ಸ್ಟ್ಯಾಂಡರ್ಡ್ ಅನ್ನು ಅವರು ಇದು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಯುರೇನಿಯಂ ಇಸ್ ನಾಟ್ ಗುಡ್ ಇನ್ ಡ್ರಿಂಕಿಂಗ್ ವಾಟರ್. ಆದರೂ ಕೆಲವು ಕಡೆ ಅಂತರ್ಜಲದಲ್ಲಿ ಈ ಅಂಶ ಅಥವಾ ಯುರೇನಿಯಂನ ಪ್ರಮಾಣ ಕೆಲವು ಕಡೆ ಹೆಚ್ಚಾಗ್ತಾ ಇದೆ. ಸೊ ಈ ಪ್ರಶ್ನೆಯನ್ನು ನಾವು ಯಾಕೆ ಹಾಕಿದ್ದೇವೆ ಅಂತ ಹೇಳಿದ್ರೆ, ಕೆಮಿಕಲ್ ಅನಾಲಿಸಿಸ್ ಆಫ್ ಗ್ರೌಂಡ್ ವಾಟರ್ ಇನ್ 73 ವಿಲೇಜಸ್ ಆಫ್ ಕರ್ನಾಟಕ has found high and unsafe levels of uranium concentrations. ಸೊ ಕರ್ನಾಟಕದಲ್ಲಿರುವಂತಹ ಸರಿಸುಮಾರು 73 ಗ್ರಾಮಗಳ ಈ ಒಂದು ಅಂತರ್ಜಲದ ಒಂದು ರಾಸಾಯನಿಕ ವಿಶ್ಲೇಷಣೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಯುರೇನಿಯಂನ ಒಂದು ಪ್ರಮಾಣ ಅನ್ಸೇಫ್ ಲೆವೆಲ್ ಅಲ್ಲಿ ಇದೆ ಅಥವಾ ಹೆಚ್ಚಿನ ಲೆವೆಲ್ ಅಲ್ಲಿ ಇದೆ. ಯಾಕಂದ್ರೆ ಇಲ್ಲಿ ನಮ್ಮ WHO ಗೈಡ್ಲೈನ್ 30 ಮೈಕ್ರೋಗ್ರಾಮ್ ಪರ್ ಲೀಟರ್ ಆದ್ರೆ ಓಕೆ, ಅದಕ್ಕಿಂತ ಜಾಸ್ತಿ ಅಂತ ಹೇಳಿದ್ರೆ ಇಟ್ ಈಸ್ ಅನ್ಸೇಫ್. ಸೊ ಹಾಗಾಗಿ ಅಲ್ಲಿ ನಾವು ಈ ಸ್ಟ್ಯಾಂಡರ್ಡ್ ಅನ್ನು ಕೊಟ್ಟಿದ್ದೇವೆ. ಇದರ ಅರ್ಥ 30 ಮೈಕ್ರೋಗ್ರಾಮ್ ಪರ್ ಲೀಟರ್ಗಿಂತಾನೆ ಜಾಸ್ತಿ ಇದೆ ಅಂತ ಇದು ಸೂಚಿಸುವಂಥದ್ದು. ಸೊ ಈ ಒಂದು ಸಂಶೋಧನೆಯನ್ನು ಯಾರು ಕಂಡಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ದ್ವಿಚಾ ಸೆಂಟರ್ ಫಾರ್ ಕ್ಲೈಮೇಟ್ ಚೇಂಜ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮತ್ತು ಸೆಂಟರ್ ಫಾರ್ ಅಡ್ವಾನ್ಸ್ ರಿಸರ್ಚ್ ಇನ್ ಎನ್ವೈರನ್ಮೆಂಟಲ್ ರೇಡಿಯೋ ಆಕ್ಟಿವಿಟಿ ಆಫ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ has stated that the contamination of uranium is due to natural causes and not due to anthropogenic activity. ಸೊ ಯುರೇನಿಯಂ ಅಂತ ಹೇಳಿದ್ರೆ ನಮ್ಮ ಭೂಮಿಯ ಒಳಗಡೆ ಇರುವಂಥದ್ದು. ಸೊ ಅದು ನೈಸರ್ಗಿಕ ಅಂಶಗಳಿಂದ, ನೈಸರ್ಗಿಕ ವಿಧಾನಗಳಿಂದ ಅದು ಅಂತರ್ಜಲದಲ್ಲಿರುವಂತಹ ನೀರನ್ನು ಸೇರ್ಪಡೆಗೊಳ್ತಾ ಇದೆ. ಇದು ಮನುಷ್ಯನ ಯಾವುದೇ ಚಟುವಟಿಕೆಗಳಿಂದ ಉಂಟಾಗುವಂತ ಮಾಲಿನ್ಯತೆ ಅಲ್ಲ ಅಂತ ಹೇಳುವಂಥದ್ದು. ಆಂಥ್ರೋಪೋಜೆನಿಕ್ ಆಕ್ಟಿವಿಟಿ ಅಂತ ಹೇಳಿದ್ರೆ ಮನುಷ್ಯ ನಿರ್ಮಿತ. ಈಗ ಫಾರ್ ಎಕ್ಸಾಂಪಲ್ ಅಂತರ್ಜಲದಲ್ಲಿ ಫರ್ಟಿಲೈಸರ್ಸ್ಗಳ ಒಂದು ಬಳಕೆಯಿಂದಾಗಿ ಎಷ್ಟೋ ಅಂತರ್ಜಲವು ಕೂಡ ಮಾಲಿನ್ಯಕ್ಕೆ ಒಳಪಡ್ತಾ ಇದೆ, ನೈಟ್ರೇಟ್ನ ಅಂಶಗಳೆಲ್ಲ. ಸೊ ಅದು ಮನುಷ್ಯನ ಆಕ್ಟಿವಿಟೀಸ್ಗಳಿಂದ ಉಂಟಾಗುವಂಥದ್ದು. ಯಾಕಂದ್ರೆ ನಾವು ಫರ್ಟಿಲೈಸರ್ಸ್ಗಳನ್ನೆಲ್ಲ ಬಳಸುವಂಥದ್ದು. ಆದರೆ ಯುರೇನಿಯಂ ಕಂಟ್ಯಾಮಿನೇಷನ್ ಇದೆಯಲ್ಲ, ಅದು ನಮ್ಮ ಹಸ್ತಕ್ಷೇಪದಿಂದಲ್ಲ, ಭೂಮಿಯ ಒಳಗಡೆ ಇರುವಂತ ಈ ಒಂದು ನಿಕ್ಷೇಪಗಳಿಂದ ಅದು ಅಂತರ್ಜಲವನ್ನು ಸೇರ್ಕೊಳ್ಳುವಂಥದ್ದು. ಸೊ ಅಂಥದಕ್ಕೆ ನಾವು ನ್ಯಾಚುರಲ್ ಕಾಸಸ್ನ ಮೂಲಕ ಈ ಒಂದು ಕಂಟ್ಯಾಮಿನೇಷನ್ ಆಗುವಂಥದ್ದು. ಸೊ ಈ ಒಂದು 73 ಗ್ರಾಮಗಳಲ್ಲಿ ಏನು ಈ ಒಂದು ರಿಸರ್ಚ್ ಮಾಡಿದ್ದಾರೆ, ಇಲ್ಲಿ ನೋಡ್ಬೋದು ನೋಡಿ, 57 villages had uranium concentration of more than micrograms per liter, 30 micrograms per liter, that is a standard. ಅದಕ್ಕಿಂತ ಜಾಸ್ತಿ ಅಂತ ಹೇಳಿದ್ರೆ it is contaminated. ಹಾಗೆಯೇ 48 of them had concentration of more than 60 micrograms per liter. ಸೊ ಇದು ಕಳವಳಿಗೆ ಕಾರಣ ಆಗಿರುವಂಥದ್ದು. ಸೊ ರೈಸ್ ಇನ್ ಯುರೇನಿಯಂ ಲೆವೆಲ್ ಇಸ್ ಡ್ಯೂ ಟು ನ್ಯಾಚುರಲ್ ಕಾಸಸ್ and not related to anthropogenic effects. Anthropogenic effects ಅಂತ ಹೇಳಿದ್ರೆ anything that is derived from human activities or done because of human activities or human influence. So ಇದಿಷ್ಟು ಇವತ್ತಿನ ವಿಚಾರಗಳು. ಹೋಪ್ ಸೊ ಯು ಲೈಕ್ ದ ಕ್ವೆಶ್ಚನ್ಸ್ಗಳು ನಿಮಗೆ ಹೇಗೆ ಅನಿಸ್ತದೆ ಅಂತ ಹೇಳುವುದನ್ನು ಕೂಡ ನೀವು ಖಂಡಿತವಾಗಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಇವತ್ತಿನ ಕ್ವೆಶ್ಚನ್ಸ್ ಫಾರ್ ದ ಡೇ: ಪ್ರೋಟೀನ್ ಕೊರತೆಯಿಂದ ಉಂಟಾಗುವಂಥ 2 ರೋಗಗಳು ಯಾವುವು? ಇಲ್ಲಿಯವರೆಗೆ ಭಾರತದಿಂದ ಎಷ್ಟು ಮಂದಿ ಮಿಸ್ ವರ್ಲ್ಡ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ? ವಿಶ್ವ ಅಸಮಾನತೆಯ ವರದಿ 2022 ಪ್ರಕಾರ ಭಾರತದಲ್ಲಿ ಮಹಿಳಾ ಕಾರ್ಮಿಕ ಆದಾಯದ ಪಾಲು ಎಷ್ಟು? ಸೊ ಇಷ್ಟು ಈ ಪ್ರಶ್ನೆಗಳಿಗೆ, ಈ 3 ಪ್ರಶ್ನೆಗಳಿಗೆ ನಿಮ್ಮ ಉತ್ತರಕ್ಕೋಸ್ಕರ ನಾವು ಕಾಯ್ತಾ ಇದ್ದೇವೆ. ಪ್ಲೀಸ್ ಗಿವ್ ಔಟ್ ಯುವರ್ ಆನ್ಸರ್ಸ್. ಹಾಗೆಯೇ ಯಾರೆಲ್ಲ
ಈ ವಿಡಿಯೋವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ, ನೀವು ಹೊಸಬ್ರಾಗಿದ್ದರೆ ಖಂಡಿತ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಾಳೆ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಸಿಗೋಣ. Until then, take care and have a nice day.